ಈ ರವಿಚಂದ್ರ ಅನ್ನೋ ಹುಡುಗನಿಗೆ ಮದುವೆ ಆಗಿದ್ದು ಒಂದು ವಾರ ತುಂಬಿಲ್ಲ, ಹಸಿ ಮೈ ಹಾರಿಲ್ಲ, ಮುಖದಲ್ಲಿ ಮದುವೆ ಕಳೆ ಇನ್ನೂ ತುಂಬಿ ತುಳುಕ್ತಾ ಇತ್ತು. ಆ ಟೈಮಲ್ಲಿ ಹೆಂಡತಿ ಫೋನ್ಗೆ ಒಂದು ಕಾಲ್ ಬರುತ್ತೆ. ಅದನ್ನು ಈ ರವಿಚಂದ್ರ ರಿಸೀವ್ ಮಾಡ್ತಾನೆ. ಈ ಕಡೆಯಿಂದ ಹಲೋ ಅಂದರೆ ಆ ಕಡೆಯಿಂದ ಅಂಕಲ್ ಮಮ್ಮಿಗೆ ಫೋನ್ ಕೊಡಿ ಅಂತ ಮಕ್ಕಳ ವಾಯ್ಸು. ಮದುವೆ ಆಗಿ ಒಂದು ವಾರ ಆಗಿಲ್ಲ, ಮಕ್ಕಳು ಎಲ್ಲಿಂದ ಬಂದು ಅಂತ ಇವನಿಗೆ ಗಾಬರಿ. ಸುಧಾರಿಸ್ಕೊಂಡು ವಿಚಾರಿಸಿದ್ರೆ ಶಾಕ್ ಮೇಲೆ ಶಾಕ್. ಇವನು ಮದುವೆ ಆಗಿ ಕನ್ಯಾಸರೆ ಬಿಡಿಸಿರೋದು ಹುಡುಗಿನಲ್ಲ, 2 ಮಕ್ಕಳಿರೋ ಆಂಟಿನ. ಇದೇನು ಹಿಂಗೆ ಎಡವಟ್ಟಾಗೋಯ್ತಲ್ಲ ಅಂತ ಹುಡುಗನ ಮನೆಯವ್ರು ಗೊಂದಲದಲ್ಲಿದ್ದರೆ ಈ ರೇಖಾ ಆಂಟಿ ಸೈಕಲ್ ಗ್ಯಾಪಲ್ಲಿ ಜಾಗ ಖಾಲಿ ಮಾಡೋದಕ್ಕೆ ತೋಡ್ತಿತ್ತಂತೆ. ಇವ್ರು ಬಿಟ್ಟಿಲ್ಲ, ಹಿಡ್ಕೊಂಡು ಈ ಹಲಗೇರಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟವ್ರೆ. ಚೀಟಿಂಗು ಅಂತ ಕೇಸ್ ಮಾಡಿಸವ್ರೆ. ಈ ರವಿಚಂದ್ರನ ಮದುವೆ ಮಾಡ್ಕೊಳ್ಳೋದಕ್ಕೆ ಈ ರೇಖಾ ಆಂಟಿಗೆ 2.5 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ರಂತೆ, ವಧು ದಕ್ಷಿಣೆ ಅಂತ. ಈ ರೇಖಾ ಆಂಟಿನ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಮದುವೆ ಮಾಡಿಸಿದ್ನಲ್ಲ ಬ್ರೋಕರು, ಆವಯ್ಯ ಕಮಿಷನ್ ಆಸೆಗೆ ಎಲ್ಲ ಮುಚ್ಚಿಟ್ಟು ಮದುವೆ ಮಾಡಿಸ್ಕೊಟ್ರು. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಹಳ್ಳಿ ಕಡೆ ಇರೋ ಗಂಡು ಹೈಕ್ಳಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಹೆಣ್ಣು ಸಿಗ್ತಿಲ್ಲ. ಹೆಣ್ಣು ಮಕ್ಕಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು. ವರದಕ್ಷಿಣೆ ವಿಷಯ ಬಿಡಿ, ವಧು ದಕ್ಷಿಣೆ ಕೊಟ್ಟರು ಮದುವೆ ಖರ್ಚು ನಾವೇ ಹಾಕೊಂಡು ಮಾಡ್ಕೋತೀವಿ ಅಂದರೂ ಕೂಡ ಹುಡುಗಿರು ಸಿಗ್ತಿಲ್ಲ. ಕೆಲವರಿಗೆ ಮೋಸ ಮಾಡೋದಕ್ಕೆ ಇದೇ ಒಂದು ಅಡ್ವಾಂಟೇಜು. ಈ ಹಾವೇರಿ ರಾಣಿಬೆನ್ನೂರು ಇದೆಯಲ್ಲ, ಇದರ ಹತ್ರ ಒಂದು ತುಮ್ಮಿನ ಕಟ್ಟೆ ಅಂತ ಇದೆ. ತುಮ್ಮಿನ ಕಟ್ಟೆವನು ಈ ರವಿಚಂದ್ರ ಅನ್ನೋ ಹುಡುಗ. ಮದುವೆ ವಯಸ್ಸಿಗೆ ಬಂದವನೇ. ಮದುವೆ ವಯಸ್ಸಿಗೆ ಬಂದಿರೋ ಹುಡುಗನ್ನ ಅಂದಮೇಲೆ ಒಂದು ಮದುವೆ ಮಾಡಬೇಕಲ್ಲ. ಸುಮಾರು ಕಡೆ ಹುಡುಕ್ಬಿಟ್ಟಿದ್ದಾರೆ, ಎಲ್ಲೂ ಸೆಟ್ ಆಗಿದೆ. ಕಡೆಗೆ ಒಬ್ಬರು ಮದುವೆ ಬ್ರೋಕರು ಚಿತ್ರದುರ್ಗದ ಹತ್ರ ಒಂದು ಹೆಣ್ಣು ತೋರಿಸೋರೆ. ಅದು ಓಕೆ ಆಗಿದೆ. ಹುಡುಗಿ ಹೆಸರು ರೇಖಾ, 2.5 ಲಕ್ಷ ವಧು ದಕ್ಷಿಣೆ ಕೊಡಬೇಕು ಅಂತ ಮಾತಾಗುತ್ತೆ. ಅದನ್ನು ಕೊಟ್ಟು ಈ ಹಿರೇಕೆರೂರಲ್ಲಿರೋ ದುರ್ಗಾದೇವಿ ಟೆಂಪಲ್ ಮದುವೆನೂ ಮಾಡ್ಕೊಂಡು ಬರ್ತಾರೆ. ಮದುವೆ ಆಗಿ ಬರೀ 1 ವಾರ ಆಗಿರೋದು. ಅಕಸ್ಮಾತ್ ಆಗಿ ರೇಖಾ ಫೋನನ್ನು ರವಿಚಂದ್ರ ರಿಸೀವ್ ಮಾಡಿದ್ದಕ್ಕೆ ಎಲ್ಲ ಬೀದಿಗೆ ಬಂತು. ಹಂಗೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದು ಹುಡುಗಿನಲ್ಲ, 2 ಮಕ್ಕಳು ತಾಯಿನ ಅಂತ. ಇವಾಗ ಬಾಯ್ ಬಡ್ಕೋತಿದ್ದಾರೆ. ಇಲ್ಲಿ ನಮ್ಮ ಸಾಮಾಜಿಕ ಸ್ಥಿತಿಯಲ್ಲಿ ಬಂದಿದ್ದಿದೆ ಅನ್ನೋದನ್ನ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಹೆಣ್ಮಗು ಬೇಡ ಅಂತ ಅಭಾಷಣ ಮಾಡಿಸಿ ಇವತ್ತು ಸಮಾಜ ಎಂಥ ಸ್ಥಿತಿ ಬಂದಿತ್ತೈತೆ ನೋಡಿ. 2.5 ಲಕ್ಷಕ್ಕೆ 2 ಮಕ್ಕಳನ್ನ ಬಿಟ್ಟು ಬಂದು ಮದುವೆ ಆಗ್ತಾಳೆ ಅಂದರೆ ಈ ಲೇಡಿ ಸ್ಥಿತಿ ಎಂಥದ್ದು? ಹಿಂದೂ ಮುಂದೆ ನೋಡದೆ ಹುಡುಗಿ ಪೂರ್ವಾಪರ ವಿಚಾರಿಸದೆ ಮದುವೆ ಮಾಡ್ಕೋತಾನೆ ಅಂತಂದರೆ ಈ ಹುಡುಗನ ಬರಗೇಟು ಸ್ಥಿತಿ ಎಂಥದ್ದು? ಕಮಿಷನ್ ಆಸೆಗೆ ಹಿಂಗೆ ಮಾಡ್ತಾರೆ ಅಂದರೆ ಬ್ರೋಕರ್ಗಳು, ಅವ್ರ ಮನಸ್ಥಿತಿ ಎಂಥದ್ದು? ಸೊಸೈಟಿ ನಿಂತಿರೋದೇ ನಂಬಿಕೆಗಳ ಮೇಲೆ. ಆ ನಂಬಿಕೆಗಳು ಗೋಡೆನೇ ಬಿರುಕ್ಬಿಡ್ತಾ ಇದೆ. ಯಾವ ಬೇಕಾದ್ರೂ ಬಿದ್ದೋಗೋ ಸ್ಥಿತಿಯಲ್ಲಿದೆ ಅಂದರೆ ಫ್ಯೂಚರು ಎಷ್ಟು ಭಯಾನಕವಾಗಿರುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು.